ಯಾಕೆ ತಪ್ಪಿತು ನಿಮಗೆ ಟಿಕೆಟ್? ನನಗೂ ಗೊತ್ತಿಲ್ಲ ಸರ್, ಇದು ಏನಕ್ಕೆ ತಪ್ಪಿತು ಅಂತ ಹೇಳಿ. ನಾಳೆ ಬಂದು ವೋಟರ್ ಒಬ್ರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಕೇಳ್ತಾರೆ, ಮಿಸ್ಟರ್ ಪ್ರತಾಪ್ ಸಿಂಹ ಮಾನ್ಯ MP ಅವರೇ, ನಿಮ್ಗೆ ಯಾಕ್ರಿ ತಪ್ಪಿಸಿದ್ರು ಟಿಕೆಟನ್ನ ಅಂತಾರೆ, ಏನು ಹೇಳ್ತೀವಿ? ಏನ್ ಹೇಳಕ್ಕಾಗುತ್ತೆ ಸರ್, ನಮ್ಗೇನೋ ಬಹುಶಃ ನಸೀಬ್ ಖರಾಬ್ ಆಗಿತ್ತು ಅಂತ ಅನ್ಸ್ಬೋದು ಸರ್. ಅಲ್ಲ, ಇದಕ್ಕೆ ಕಾರಣ ನಿಮಗೂ ಹೊಳಿದೆ, ಬೇರೆಯವ್ರಿಗೆ ಹೆಂಗೆ ಹೊಳಿಬೇಕು ಸರ್? ಈಗ ಒಬ್ಬ ಸಂಸದನ್ನ ರಿವ್ಯೂ ಏನ್ ಮಾಡ್ತೀವಿ, ಅವ್ನಿಗೆ 5 ವರ್ಷ ಕೊಡ್ತೀವ, 10 ವರ್ಷ ಕೊಡ್ತೀವಿ, ಅದ್ರಲ್ಲಿ ಏನ್ ಕೆಲಸ ಮಾಡಿದಾನೆ ಆ ಕೆಲಸದ ಆಧಾರದ ಮೇಲೆ ಪಬ್ಲಿಕ್ ಒಪಿನಿಯನ್ ಏನಿದೆ, ಅವ್ನಿಗೆ ಟಿಕೆಟ್ ವಾಪಸ್ ಕೊಟ್ರೆ ಅವ್ನ್ ಗೆಲ್ತಾನ ಸೋಲ್ತಾನ ಇದ್ರ ಮೇಲೆ ಕೊಡ್ತಾರೆ. OBC ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೊಸ ದಾಳ ಹಾಕಿದ್ರು. OBC ನಲ್ಲಿ ಯಾರಿದ್ರೆ ಮಹಾರಾಜರು OBC ಆಯ್ತು, ಅರಸು ಕಮ್ಯುನಿಟಿ ಅವರು OBC ನಲ್ಲಿ ಇದ್ರು ಆಯ್ತು. ಅವ್ರನ್ನ ನನಗೆ ನಗು ಬರ್ತಾ ಇದೆ. ಮಹಾರಾಜರನ್ನು OBC ಅಪ್ಪರ್ ಲೋಯರ್ ಮಾಡ್ತೀರಾ? ಹೌದು ಸರ್, ಯಾರನ್ನಾರೊಬ್ಬರನ್ನ ಅಲ್ಲ, ರಾಜ್ಯವೇ ಅವರದಾಗಿದ್ದಂತ ಫ್ಯಾಮಿಲಿಗಳು ಹಂಗಾಗತ್ವಾ? ನಾನು ಏನು ಕೆಲಸ ಮಾಡಿಲ್ಲ ಅದನ್ನ ಹೇಳ್ಬೋದಲ್ಲ ಸರ್? ಕಾರ್ಯಕರ್ತರ ಜೊತೆ ನಿಂತಿಲ್ವಾ ಹೇಳಿ, ಕಾರ್ಯಕರ್ತರು ಹೇಳಿ. ಆಯ್ತು, ಹಿಂದುತ್ವ ಪರವಾಗಿ ನಿಂತಿಲ್ವಾ? ಹಿಂದುತ್ವ ಪರ ನಿಂತಿದ್ದೀನಿ. ಮಹಿಷಾ ದಸರಾ ನಮ್ಮ ದೇಶ ಧರ್ಮ ಅಂತ ನಾವು ಮಾತಾಡ್ತೀವಲ್ವಾ? ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ಬೇಕಾದ್ರೆ ಅದನ್ನ ನಿಂತ್ಬಿಟ್ಟು ಅದನ್ನ ಮೆಟ್ಟಿದವನು ಯಾರು? ಪ್ರತಾಪ್ ಸಿಂಹ. ಆಯ್ತು, ಅಭಿವೃದ್ಧಿ ಕೆಲಸ ಬರ್ಲಿ. ಬೆಂಗಳೂರು ಮೈಸೂರು ಹೈವೇ ಮಾಡ್ಸಾಯ್ತು, ಮೈಸೂರಿಂದ ಮಡಿಕೇರಿಗೆ ಹೈವೇ ಮಾಡ್ಸಕ್ಕೆ ಆಯ್ತು, ವರ್ಕ್ ಸ್ಟಾರ್ಟ್ ಆಗಿದೆ. ಆಯ್ತು, ರಿಂಗ್ ರೋಡ್ ಮಾಡಿಸ್ತೆ, ಏರ್ಪೋರ್ಟ್ ಮಾಡಿಸ್ತೆ, ಪಾಸ್ಪೋರ್ಟ್ ಸೇವಾ ಕೇಂದ್ರ ತಗೊಂಬಂದೆ, ಈಗ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತಗೊಂಡೆ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಗೊಂಬಂದೆ, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಹೋದೆ. ನಿಮಗೆ ಏನ್ ಕೆಲಸ ಹೇಳಿ? ಯಾವ ಕೆಲಸ ನಾನು ಮಾಡಿಲ್ಲ. ಮೈಸೂರು ರೈಲ್ವೆ ನಿಮ್ ಪಕ್ಷದಲ್ಲಿ ಕುರುಡ್ರಿದಾರ? ಇಲ್ಲ ಸರ್, ಕೂಡ್ರೆ ಏನಿಲ್ಲ ಸರ್, ಜಾಣ್ರಿದ್ದಾರೆ ಅಂತ ಆಮೇಲೆ ಸರ್ ನನಗೆ ಸರ್ ಒಂದೇ ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಾರ ಸರ್. ಈಗ ರಾಜ್ಯದಿಂದ ಮಹಾರಾಜರ ಹೆಸರು ತರಲಿಕ್ಕೆ ಕಾರಣ ಏನು ಅಂತ ಹೇಳಿ ಸರ್. ಸರ್ ನಾನು ಒಂದೇ ಹೇಳ್ತೀನಿ ಸರ್, ಮಹಾರಾಜರ ಬಗ್ಗೆ ನನಗೆ ಆ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಇದೆ ಸರ್. ಆ ಕುಟುಂಬದ ವಿಚಾರ ಬಂದಾಗ ಕುಟುಂಬದ ಕುಲದೇವತೆ ಯಾರು? ತಾಯಿ ಚಾಮುಂಡೇಶ್ವರಿ. ಆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ತಿದ್ರಲ್ಲ, ಅವಮಾನ ನಿಲ್ಲಿಸ್ತವನು ಯಾರು? ಪ್ರತಾಪ್ ಸಿಂಹ. ಮೈಸೂರು ಏರ್ಪೋರ್ಟ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಡಿಸಿಷನ್ ಮಾಡಿಸ್ತವನು ಯಾರು? ಪ್ರತಾಪ್ ಸಿಂಹ. ನಮ್ಮ ರೈಲ್ವೆ ಸ್ಟೇಷನ್ಗೆ ಚಾಮರಾಜ ಒಡೆಯರ್ ಹೆಸರಿಡಿಸಬೇಕು ಅಂತ ಮಾಡಿಸ್ತವನು ಯಾರು? ಪ್ರತಾಪ್ ಸಿಂಹ. 1985ರಲ್ಲಿ ಜಾಫರ್ ಶರೀಫ್ ಅವರು ಒಂದು ರೈಲಿಗೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇಟ್ಟರು. ಆ ಟಿಪ್ಪು ಎಕ್ಸ್ಪ್ರೆಸ್ ಅದ ಹೆಸರನ್ನ ಬದಲಾಯಿಸ್ಬಿಟ್ಟು ಒಡೆಯರ್ ಎಕ್ಸ್ಪ್ರೆಸ್ ಅಂತ ಇಟ್ಟೆ. ಅದನ್ನು ಆ ಕೆಲಸನೂ ಕೂಡ ಮಾಡಿದೆ. ಇವತ್ತು ರೈಲ್ವೆ ಸ್ಟೇಷನ್ಗೆ ಯದುವೀರವ್ರ ಬಗ್ಗೆ ನಾನು ಯಾಕೆ ಸರ್ ನೇತಾ ಮಾತಾಡ್ತೀನಿ? ಈಗ ಆಯ್ತಲ್ಲ, ನೀವು ಟ್ವೀಟ್ ಮಾಡಿ ಆಯ್ತಲ್ಲ, ನಾಳೆಯಿಂದಾನೆ, ಇವತ್ತು ರಾತ್ರಿ ಮಧ್ಯರಾತ್ರಿಯಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ ಕೆಲಸನ ಅಂತ. ಸರ್ ಯದುವೀರವ್ರಿಗೆ ನಾನು ವೈಯಕ್ತಿಕವಾಗಿ ಯು ಆರ್ ನಾಟ್ ಈವನ್ ಫೀಲಿಂಗ್ ಯು ಆರ್ ಚೀಟೆಡ್. ಸರ್ ನಾನೀಗ ಒಬ್ಬ ಸಾಮಾನ್ಯ ಪತ್ರಕರ್ತ ಆಗಿದ್ದೆ. ಪತ್ರಕರ್ತ ಆಗಿರೋನ್ನ ಈ ಪಕ್ಷ, ಈ ಕಾರ್ಯಕರ್ತರು ನನ್ನನ್ನು ಟಿಕೆಟ್ ಕೊಟ್ಟು 10 ವರ್ಷ MP ಮಾಡಿ. ಅದನ್ನೇ ಬಹಳ ಜನ ಹೇಳ್ತಿರೋದು. ಪ್ರತಾಪ್ ಸಿಂಹನ ಸುಮ್ನೆ ಕೂತಿದ್ದವ್ರನ್ನ ಕರ್ಕೊಂಬಂದು ಡೆಸ್ಕ್ ಇಂದ ಇಲ್ಲಿ ಜನಕ್ಕೆ ಬಿಟ್ಬಿಟ್ಟು 2 ಟರ್ಮ್ MP ಮಾಡಾಯ್ತು, ಈಗ ತಪ್ಪಿದ್ರು ಅವ್ರು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಬಹಳ ಜನ ಕೇಳ್ತಾರಪ್ಪ. ನನ್ ಬೇಜಾರ ಮಾಡ್ಕೊಂಡಿಲ್ಲ ಸರ್. ಇದೇ ಬಿಜೆಪಿ ಅವರಿಗೆ ಒಂದ್ ಭಾಷಣ ಮಾಡ್ಬೇಕು ಅಂದ್ರೆ ಪ್ರತಾಪ್ ಸಿಂಹನ ಆರ್ಟಿಕಲ್ ಓದ್ಕೊಂಡು ಹೋಗ್ತಿದ್ರು ಸರ್. ಈ ಬಿಜೆಪಿನಲ್ಲಿ ಇವತ್ತು ಯಾರಿದ್ರಲ್ಲ ಇವರು? ಮೋದಿ ಬಗ್ಗೆ 2008ಕ್ಕಿಂತ ಮೊದಲು ಒಬ್ರು ಮಾತಾಡ್ತಿರ್ಲಿಲ್ಲ. 2004 ಜೂನ್ 19ನೇ ತಾರೀಕು ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರ್ದೆ ಹೊತ್ತು ಅವತ್ ಯಾರಿದ್ರು ಸರ್? ಇವತ್ತು ಬಿಜೆಪಿ ಅವರು ಇವತ್ ಮೋದಿಜಿ ಅಂತ ಹೇಳ್ತಾರೆ. ಅವತ್ ಯಾರಿದ್ರು? ಇವರಿಗೆ ಹಿಂದುತ್ವದ ಬಗ್ಗೆ, ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ನನ್ನ ಲೇಖನಗಳ ಮುಖಾಂತರ ಇವರಿಗೆ ಓದಿ ಅರ್ಥವಾಗ್ತಿಲ್ಲ ಸರ್. ಲಾಸ್ಟ್ ಪ್ರಶ್ನೆ, ಲೇಖನ ಎಲ್ಲ ಸರಿ, ನನಗೆ ಲಾಸ್ಟ್ ಪ್ರಶ್ನೆ. ಇಷ್ಟೆಲ್ಲ ಕೆಲಸ ಮಾಡಿದ್ದೊಬ್ಬ MP ಬದಲಾಯಿಸಬೇಕು ಅಂತ ಒಂದು ಪಕ್ಷ ಏನಕ್ಕೆ ತೀರ್ಮಾನ ಮಾಡಬೇಕು ಮತ್ತು ತರೋದ್ರಿಂದ ಆಗೋ ಲಾಭ ಏನು ಹೊಸಬರನ್ನ? ನನಗಂತೂ ಗೊತ್ತಿಲ್ಲ ಸರ್. ನನಗೂ ಗೊತ್ತಿಲ್ಲ. ನನಗೆ ಸರ್ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನಗೆ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಒಬ್ಬ MP ಏನ್ ಕೆಲಸ ಮಾಡಿ ಸರ್? ಇಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದಾರಲ್ಲ ಸರ್, ಅವ್ರ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ಲಿ ಸರ್. ಯಾರು ಲೀಡರ್ಗಳಿಂದ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ವಾ? ನನಗೆ ಡೌಟ್ ಇದೆ ಸರ್. ಇದೇ ವಿಚಾರ ಇರೋದು ಸರ್. ನನಗೆ ಫಾದರು ಇಲ್ಲ, ಗಾಡ್ ಫಾದರು ಇಲ್ಲ ಸರ್. ನಮ್ಮ ಅಪ್ಪ ಸತ್ಬಿಟ್ಟು 14 ವರ್ಷ ಆಗೋಯ್ತು ಸರ್. ನಮ್ಗೆ ಅಪ್ಪನೂ ಇಲ್ಲ, ಗಾಡ್ ಫಾದರು ಇಲ್ಲ. ಅದೇ ಪ್ರಾಬ್ಲಮ್ ಸರ್ ನಮ್ದು. ನೀವು ಸುಮ್ಮನೆ ಏನು ಕೆಲಸ ಮಾಡದೆ ಓಡಾಡ್ಕೊಂಡಿದ್ರೆ ಆಗ್ತಿತ್ತೇನಪ್ಪ? ನಿಮ್ಮನ್ನ ಯಾವನ್ರಿ ಕೆಲಸ ಮಾಡಕ್ಕೆ?
ಹೌದು ಸರ್. ಈಗ ಯಾಕೆಂದ್ರೆ ಈ ಗಣೇಶ ಸುಬ್ರಹ್ಮಣ್ಯನ್ ಕತೆ ಇದೆಯಲ್ಲ ಸರ್, ಸುಬ್ರಹ್ಮಣ್ಯ ಊರೆಲ್ಲ ತಿರ್ಕೊಂಬಂದ, ಗಣೇಶ ಅಲ್ಲಿ ಪಕ್ಕದಲ್ಲೇ ಕೂತಿರೋ ಶಿವಪಾರ್ವತಿನ ಸುತ್ತ. ಹಂಗಾಗಿ ಇಲ್ಲಿ ಬ್ರಹ್ಮಾಂಡನೇ ಇಲ್ಲಿದೆ. ನಿಮ್ಗೆ 5 ವರ್ಷದಲ್ಲಿ ಗೊತ್ತಾಗಿಲ್ಲ ನೀವೇ ಗಣೇಶನ್ ಸುತ್ತಿದ್ರಿ ಅಂತ. ಸರ್ ಏನ್ ಹೇಳೋದು ಸರ್. All right. You should take it in a right spirit ಅಲ್ಲಿ ತಗೋಬೇಕು. ಪಾರ್ಟಿ ಈಗ ಸಿದ್ಧಾಂತದ ಆಧಾರದಲ್ಲಿರೋರು ನೀವೇನೋ ರೆಬೆಲ್ ಆಗ್ತಿರೋ ಏನಿಲ್ವಲ್ಲ. ಇಲ್ಲ ಸರ್, ನಾನು ಆಗಲ್ಲ. ನಮ್ಮಪ್ಪ ಜನಸಂಘದಿಂದ ಬಂದವರು ಸರ್, ದೀಪದ ಗುರುತಲ್ಲಿ ಗೆದ್ದುಬಿಟ್ಟು ಪಂಚಾಯತಿ ನಮ್ಮಪ್ಪ ಜನಸಂಘದಿಂದ ಬಂದವರಲ್ಲ, ರಾಣಾ ಪ್ರತಾಪ ಸಿಂಹನ ನೆನಪಿನಲ್ಲೇ ನಿಮ್ಗೆ ಹೆಸರಿಟ್ಟಿದ್ದು ಅನ್ನೋದು ನೆನಪಿಟ್ಕೊಳ್ಳಿ. ಹೌದು ಸರ್, ಹೌದು ಸರ್. ಹೌದು ತಾನೇ? ನಮ್ಗೆ ರೆಬೆಲ್ ಆಗ ಹೌದು ಸರ್, ಹೌದು ಸರ್. ಯು ಆರ್ ನೇಮ್ಡ್ ಆಫ್ಟರ್ ದಿ ಸ್ಪಿರಿಟ್ ಆಫ್ ದಟ್ ಮ್ಯಾನ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಆಲ್ ರೈಟ್. ಆಯ್ತು ಸರ್. ಸರ್ ಒಂದೇ ಒಂದ್ ಸೆಕ್ ಹೇಳ್ಬೇಕು ಅಂತಂದ್ರೆ ಸರ್, ನಾನು ಕೊಡಗು ಮತ್ತೆ ಮೈಸೂರು ಜನಕ್ಕೆ ನಾನು ಧನ್ಯವಾದ ಹೇಳ್ಬೇಕು ಸರ್. ನನ್ನ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.